ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಮತ್ತೊಮ್ಮೆ ನಾಮಪದಗಳಿಂದ ಕ್ರಿಯಾಪದಗಳ ರಚನೆಯನ್ನು ಕಲಿಯೋಣ. ಇದು ಕೊನೆಯ ಕ್ಲಾಸ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಂಗ್ಲೀಷಲ್ಲಿ ಫಾರ್ಮೇಷನ್ ಆಫ್ ವರ್ಬ್ಸು ಫ್ರಮ್ ನೌನ್ಸು ಅನ್ಬೇಕು ಅಂತ ಬರೀಬೇಕು. ಅದಕ್ಕೆ ಕನ್ನಡದಲ್ಲಿ ನಾಮಪದಗಳಿಂದ ಕ್ರಿಯಾಪದಗಳ ರಚನೆ ಅಂತ ಆಗುತ್ತೆ. ಈ ವಚನ ಮೊದಲೇ ನಾವು ಈಸು ಥಾಟ್ ಅಂದರೆ ವಿಚಾರ. ವಿಚಾರ ಎನ್ನುವುದು ನಾಮಪದವಾಗಿದೆ. ದ ವರ್ಬ್ ಆಫ್ ಥಾಟು ಇಸ್ ಥಿಂಕ್. ಥಿಂಕ್ ಅಂದರೆ ವಿಚಾರಿಸು. ವಿಚಾರಿಸು ಅನ್ನೋದು ಕ್ರಿಯಾಪದವಾಗಿದೆ. ನೆಕ್ಸ್ಟು ನಾವು ಟೇಲ್. ಟೇಲ್ ಅಂದರೆ ಕಥೆ ಅಂತ ಅರ್ಥ ಬರುತ್ತೆ. ಅದು ಒಂದು ನಾಮಪದವಾಗಿದೆ. ದ ವರ್ಬ್ ಆಫ್ ಟೇಲು ಇಸ್ ಟೆಲ್. ಟೆಲ್ ಅಂದರೆ ಹೇಳು. ಹೇಳು ಅನ್ನೋದು ಕ್ರಿಯಾಪದವಾಗಿದೆ. ನೆಕ್ಸ್ಟು ನಾವು ಟ್ರ್ಯಾಕ್. ಟ್ರ್ಯಾಕ್ ಅಂದರೆ ಜಾಡು ಅಂತ ಅರ್ಥ ಬರುತ್ತೆ. ಜಾಡು ಅನ್ನೋದು ನಾಮಪದವಾಗಿದೆ. ದ ವರ್ಬ್ ಆಫ್ ಟ್ರ್ಯಾಕು ಇಸ್ ಟ್ರೇಸ್. ಟ್ರೇಸ್ ಅಂದರೆ ಅರ್ಥ ಜಾಡು ಹಿಡಿ. ಕ್ಷಮಿಸಿ, ಅದು ಜಾಡು ಹಿಡಿ. ಇಲ್ಲಿ ಜಾಡು ಹಿಡಿ ಅನ್ನೋದು ಕ್ರಿಯಾಪದವಾಗಿದೆ. ಮುಂದಿನ ನಾವು ಈಸ್ ಟ್ರಯಲ್ ಅದು ವಿಚಾರಣೆ. ವಿಚಾರಣೆ ಅನ್ನೋದು ನಾಮಪದವಾಗಿದೆ. ಕೋರ್ಟ್ಗಳಲ್ಲಿ ತುಂಬ ಸಲ ಟ್ರಯಲ್ ನಡೀತಾ ಇರುತ್ತೆ. ಕೊನೆಗೆ ಜಡ್ಜು ಆರ್ಡರ್ ಕೊಡ್ತಾರೆ. ದ ವರ್ಬ್ ಆಫ್ ಟ್ರಯಲು ಇಸ್ ಟ್ರೈ. ಟ್ರೈ ಅಂದರೆ ವಿಚಾರಣೆಗೆ ಒಳಪಡಿಸುವಂಥ ಅರ್ಥ. ಅದರ ಕ್ರಿಯಾಪದನೂ ಆಗುತ್ತೆ. ವಿಚಾರಣೆಗೆ ಒಳಪಡಿಸುವುದು ಕ್ರಿಯಾಪದವಾಗಿದೆ. ನೆಕ್ಸ್ಟು ನಾವು ಅರ್ಜೆನ್ಸಿ. ಅರ್ಜೆನ್ಸಿ ಅಂದರೆ ತುರ್ತು ಅಥವಾ ಅತ್ಯವಸರ. ಇಲ್ಲಿ ತುರ್ತು ಅಥವಾ ಅತ್ಯವಸರ ಅನ್ನೋದು ನಾಮಪದವಾಗಿದೆ. ದ ಅರ್ಜೆನ್ಸಿ ದ ವರ್ಬ್ ಆಫ್ ಅರ್ಜೆನ್ಸಿ ಅರ್ಜ್. ಅರ್ಜ್ ಅಂದರೆ ಒತ್ತಾಯಪಡಿಸು. ಇಲ್ಲಿ ಒತ್ತಾಯಪಡಿಸು ಅನ್ನೋದು ಕ್ರಿಯಾಪದವಾಗಿದೆ. ನೆಕ್ಸ್ಟು ನಾವು ವೆಬ್. ವೆಬ್ ಅಂದರೆ ನೇಯ್ಗೆ ಅಥವಾ ಜೇಡನ ಬಲೆ. ಮನೆಯಲ್ಲಿ ಜೇಡಗಳು ಬಲೆ ಆಗ್ತವೆ. ಅಂದರೆ ಜೇಡಗಳು ಬಲೆ ಕಟ್ತಾ ಇರ್ತವೆ. ಅದಕ್ಕೆ ಇಂಗ್ಲೀಷಲ್ಲಿ ವೆಬ್ ಅನ್ನಬೇಕು. ಇದು ಒಂದು ನಾಮಪದವಾಗಿದೆ. ದ ವರ್ಬ್ ಆಫ್ ವೆಬ್ ಈಸ್ ವೇವ್ ಅಂದರೆ ಅರ್ಥ ನೇಯು. ನೇಯು ಅನ್ನೋದು ಕ್ರಿಯಾಪದವಾಗಿದೆ. ಮುಂದಿನ ನಾಮಪದ ವೆಯ್ಟ್. ವೆಯ್ಟ್ ಅಂದರೆ ತೂಕ ಅಥವಾ ಭಾರ ಅಂತ ಅರ್ಥ ಬರುತ್ತೆ. ಇಲ್ಲಿ ತೂಕ ಅಥವಾ ಭಾರ ಅನ್ನೋದು ನಾಮಪದಗಳಾಗಿವೆ. ದ ವರ್ಬ್ ಆಫ್ ವೇಟು ಇಸ್ ವೇ. ವೇ ಅಂದರೆ ತೂಕ ಮಾಡು. ಇಲ್ಲಿ ತೂಕ ಮಾಡು ಎನ್ನುವುದು ಕ್ರಿಯಾಪದವಾಗಿದೆ. ನೆಕ್ಸ್ಟು ನಾವು ರೈಟಿಂಗ್. ಇಲ್ಲಿ ರೈಟಿಂಗ್ ಅರ್ಥ ಬರವಣಿಗೆ. ಬರವಣಿಗೆ ಅನ್ನೋದು ನಾಮಪದವಾಗಿದೆ. ದ ವರ್ಬ್ ಆಫ್ ರೈಟಿಂಗು ಈಸ್ ರೈಟ್. ರೈಟ್ ಅಂದರೆ ಬರೆ ಅಥವಾ ಬರೆ ಆಗುತ್ತೆ. ನೋಟ್ ಬುಕ್ಗಳಲ್ಲಿ ಬರೆಯುವುದಕ್ಕೆ ನಾವು ಹೇಳಬೇಕು ರೈಟ್. ನೆಕ್ಸ್ಟು ನಾವು ವೆಡ್ಡಿಂಗ್. ವೆಡ್ಡಿಂಗ್ ಅಂದರೆ ಅರ್ಥ ವಿವಾಹ. ಇಲ್ಲಿ ವಿವಾಹ ಅನ್ನೋದು ನಾಮಪದವಾಗಿದೆ. ದ ವರ್ಬ್ ಆಫ್ ವೆಡ್ಡಿಂಗು ಈಸ್ ವೆಡ್. ವೆಡ್ ಅಂದರೆ ವಿವಾಹವಾಗು ಅಥವಾ ಮದುವೆಯಾಗುವಂತಾಗುತ್ತೆ. ಹಾಗೆ ವೆಡ್ಡಿಂಗ್ ಅಂದರೆ ಮದುವೆ ಅಂತ ಅರ್ಥ ಬರುತ್ತೆ. ವೆಡ್ಡಿಂಗ್ ಅಂದರೆ ವಿವಾಹ ಅಥವಾ ಮದುವೆ ಎನ್ನುವ ನಾಮಪದಗಳಿವೆ. ಮುಂದಿನ ನಾವು ಈಸ್ ಆ್ಯಕ್ಷನ್. ಆ್ಯಕ್ಷನ್ ಅಂದರೆ ಕ್ರಿಯೆ ಅಥವಾ ಕಾರ್ಯ. ಇಲ್ಲಿ ಕ್ರಿಯೆ ಅಥವಾ ಕಾರ್ಯ ಎನ್ನುವ ನಾಮಪದಗಳು ಬರ್ತವೆ. ಕ್ಷಮಿಸಿ, ಮೂರನೇ ಟೈಪ್ ಮಾಡೋದು ತಪ್ಪಾಗಿದೆ. ಕಾರ್ಯ ಆಗಿದೆ. ಅದು ಆ್ಯಕ್ಚುಲಿ ಕಾರ್ಯ ಅಷ್ಟೇ. ದ ಆ್ಯಕ್ಷನ್ ಆಫ್ ವರ್ಬ್. ದ ವರ್ಬ್ ಆಫ್ ಆ್ಯಕ್ಷನ್ ಇದು ಆ್ಯಕ್ಟ್. ಆ್ಯಕ್ಟಲ್ಲಿ ಕಾರ್ಯದಲ್ಲಿ ತೊಡಗು. ಇಲ್ಲಿ ಕಾರ್ಯದಲ್ಲಿ ತೊಡಗು ಅನ್ನೋದು ಕ್ರಿಯಾಪದವಾಗಿದೆ. ನೆಕ್ಸ್ಟು ನಾವು ಇದು ಆ್ಯಡ್. ಆ್ಯಡ್ ಅಂದರೆ ಸಂಕಲಿಸು ಅಥವಾ ಕೂಡಿಸು. ದ ವರ್ಬ್ ಆಫ್ ಆ್ಯಡು ಈಸ್ ಅಡಿಷನ್. ಅಡಿಷನ್ ಅಂದರೆ ಸಂಕಲನ ಅಥವಾ ಕೂಡಿಸುವುದು ಅಂತ ಹೇಳ್ಬೋದು. ನೆಕ್ಸ್ಟು ಆ್ಯಂಡ್ ಲಾಸ್ಟು ನಾವು ಈಸ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಅಂದರೆ ಅರ್ಥ ಒಪ್ಪಿಗೆ ಅಥವಾ ಒಪ್ಪಂದ. ಒಪ್ಪಿಗೆ ಅಥವಾ ಒಪ್ಪಂದ ಇವೆರಡು ನಾಮಪದಗಳಾಗಿವೆ. ದ ವರ್ಬ್ ಆಫ್ ಅಗ್ರಿಮೆಂಟು ಈಸ್ ಅಗ್ರಿ. ಅಗ್ರಿ ಅಂದರೆ ಒಪ್ಪು ಅಂತ ಅರ್ಥ ಬರುತ್ತೆ. ಒಪ್ಪು ಎನ್ನುವುದು ಕ್ರಿಯಾಪದವಾಗಿದೆ. ಈ ಹೊತ್ತಿಗೆ ಇದು ಸಾಕು. ಮತ್ತೆ ಸಾಯಂಕಾಲ ಸಿಗೋಣ. ಆಗಲೂ ಕೂಡ ಇಂಗ್ಲೀಷಲ್ಲಿ ಇರುವ ಕ್ರಿಯಾಪದಗಳಿಂದ ವಿಶೇಷಣಗಳನ್ನು ಕಲಿಯೋಣ. ಅಂದರೆ ಅಬ್ಜೆಕ್ಟಿವ್ಸ್ ಫ್ರಮ್ ನೌನ್ ವರ್ಬ್ಸನ್ನು ಕಲಿಯೋಣ. ಆ ಅಬ್ಜೆಕ್ಟಿವ್ಸು ಫ್ರಮ್ ವರ್ಬ್ಸು ಅಂದರೆ ನೋಡೋಣ ಅಂತ ಕಲಿಯೋಣ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ. ಹಾಗೆ ಮಾಡಿದರೆ ಪೂರ್ತಿ ತಿಳ್ಕೊತೀರ. ಕೊನೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್.